ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ನಡಕ. ನೀಟ್ ಪರೀಕ್ಷಾ ಹಗರಣ ಈ ದೇಶದ 20ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪ್ರಾಣವನ್ನ ಬಲಿ ಪಡೆದಿದೆ. ಆ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಆಗಿದ್ರು. ಆದರೂ ನಮ್ಮ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿಯ ಸಂಸದರಿಗೆ ಆ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇದ್ದಂತಿಲ್ಲ. ಅವರು ರಾಜೀನಾಮೆ ಕೊಟ್ಟು ತೊಲಗಿದ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ಗೆ ಹಾರ ಹಾಕಿ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳ ವಿರುದ್ಧ ವಿದ್ಯಾರ್ಥಿಗಳು ಚಳುವಳಿ ಆರಂಭವಾದ ಬಳಿಕ ಈ ಧರ್ಮೇಂದ್ರ ಪ್ರಧಾನ್ ಸಾರ್ವಜನಿಕವಾಗಿ ಮುಖವೇ ತೋರಿಸಲಿಲ್ಲ. ರಾಜೀನಾಮೆ ಕೊಡೋಕು ಈ ಆಸಾಮಿ ಹಿಂದೇಟು ಹಾಕಿದ್ರು. ಕೊನೆಗೆ ಯುವ ಶಕ್ತಿಯ ಹೋರಾಟದ ಮುಂದೆ ಮಣಿದು ರಾಜೀನಾಮೆ ಕೊಡಬೇಕಾದ ಸ್ಥಿತಿ ಬಂದಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿ ರಾಜೀನಾಮೆ ಕೊಟ್ಟು ಬಂದಾಗ ಈ ಬಿಜೆಪಿ ಸಂಸದರು ಸ್ವಾಗತ ಮಾಡಿ ಸಂಭ್ರಮಿಸಿದ್ದಾರೆ. ಅದು ಕೂಡ ಸಂಸತ್ ಭವನದ ಆವರಣದಲ್ಲಿ. ಧರ್ಮೇಂದ್ರ ಪ್ರಧಾನ್ ಒಬ್ಬ ಅಯೋಗ್ಯ ಹೊಣೆಗೇಡಿ ವ್ಯಕ್ತಿ ಅನ್ನೋದು ದೇಶಕ್ಕೆ ಗೊತ್ತಿದೆ. ಅಂಥ ವ್ಯಕ್ತಿಗೆ ಇವರು ಹಾರ ಹಾಕಿ ಜೈಕಾರ ಕೂಗಿ ಸ್ವಾಗತ ಮಾಡ್ತಾರಲ್ಲ, ಅವರೇನು ಪಾಕಿಸ್ತಾನದ ವಿರುದ್ಧ ಯುದ್ಧ ಗೆದ್ದು ಬಂದಿರೋದಾ? ಅವರೇನು ಒಲಿಂಪಿಕ್ಸ್ ಮೆಡಲ್ ಗೆದ್ದು ಬಂದಿದ್ದಾರಾ? ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಇರೋ ಯಾರು ಕೂಡ ಅದನ್ನ ಮಾಡ್ತಾ ಇರಲಿಲ್ಲ. ಆದರೆ ಬಿಜೆಪಿ ಸಂಸದರು ಮೂರು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅವರು ಲಜ್ಜೆ ಬಿಟ್ಟು ಧರ್ಮೇಂದ್ರ ಪ್ರಧಾನ್ಗೆ ಸನ್ಮಾನ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ಬೇಕಷ್ಟೆ. ಇದೇ ಮನಸ್ಥಿತಿಯ ಜನರು ಗುಜರಾತಿನಲ್ಲಿ ಅತ್ಯಾಚಾರಿ ಕೊಲೆಗಡಕರನ್ನ ಜೈಲಿಂದ ರಿಲೀಸ್ ಮಾಡಿಸಿ ಅವರಿಗೆ ಹಾರ ಹಾಕಿ ಸ್ವಾಗತ ಮಾಡಿದ್ರು. ಅದೇ ಮನಸ್ಥಿತಿಯ ಜನರು ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡಿದ ವ್ಯಕ್ತಿಗೆ ಸಂಸತ್ ಭವನದಲ್ಲೇ ಹಾರ ಹಾಕಿ ಸ್ವಾಗತಿಸಿದ್ದಾರೆ. ಇದು ಅವರ DNA ಇರುವಂತಹ ಸಮಸ್ಯೆ ಅನ್ಸುತ್ತೆ. ಅವರು ಅತ್ಯಾಚಾರಿಗಳಿಗೂ ಜೈಕಾರ ಹಾಕ್ತಾರೆ, ಅಯೋಗ್ಯರಿಗೂ ಹಾರ ಹಾಕ್ತಾರೆ, ಅವಿವೇಕಿಗಳಿಗೂ ಸನ್ಮಾನಿಸ್ತಾರೆ, ಅವಿದ್ಯಾವಂತರನ್ನ ತಮ್ಮ ನಾಯಕನನ್ನಾಗಿ ಮಾಡಿ ಸಂಭ್ರಮಿಸ್ತಾರೆ. ಧರ್ಮೇಂದ್ರ ಪ್ರಧಾನ್ ಈ ದೇಶದ ಭ್ರಷ್ಟಾಚಾರದ ಸಂಕೇತ. ಅವರು ಈ ದೇಶದ ಶಿಕ್ಷಣ ಕ್ಷೇತ್ರದ ವೈಫಲ್ಯದ ಸಂಕೇತ. ಈ ವ್ಯಕ್ತಿಯ ವೈಫಲ್ಯದಿಂದಲೇ 20ಕ್ಕೂ ಹೆಚ್ಚು ಮಕ್ಕಳು ಜೀವ ಕಳೆದುಕೊಂಡಿರೋದು. ಅವರ ವೈಫಲ್ಯದಿಂದಲೇ ಲಕ್ಷಾಂತರ ಮಕ್ಕಳು ಸಮಸ್ಯೆ ಅನುಭವಿಸಿದ್ದು. ಧರ್ಮೇಂದ್ರ ಪ್ರಧಾನ್ ತನ್ನ ಹೊಣೆಗಾರಿಕೆಯಲ್ಲಿ ವಿಫಲ ಆಗಿದ್ದಕ್ಕೆ ವಿದ್ಯಾರ್ಥಿಗಳು ಬೀದಿಗೆ ಇಳಿಬೇಕಾಯಿತು, ದೌರ್ಜನ್ಯ ಅನುಭವಿಸಬೇಕಾಯಿತು. ಆದರೂ ಅವರು ನೈತಿಕ ಹೊಣೆ ಹೊತ್ಕೊಳ್ಳಿಲ್ಲ, ರಾಜೀನಾಮೆ ನೀಡಿರಲಿಲ್ಲ. ಕೊನೆಗೆ ರಾಜೀನಾಮೆ ಕೊಡದಿದ್ರೆ ಮೋದಿ ಸರ್ಕಾರವೇ ಉಳಿಯಲ್ಲ ಎಂಬ ಭಯ ಆವರಿಸಿದಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ರಾಜೀನಾಮೆಯನ್ನ ಕೊಟ್ಟರು. ಅದು ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಪತ್ರದಲ್ಲಿ ಬರೀಲಿಲ್ಲ. ಅದರ ಬದಲು ದೇಶ ವಿರೋಧಿ ಶಕ್ತಿಗಳು ದುರುಪಯೋಗ ಪಡೆಯದಂತೆ ತಡೆಯಲು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಬರೆದಿದ್ರು. ಇವರ ವೈಫಲ್ಯದ ವಿರುದ್ಧ ಹೋರಾಟ ಮಾಡಿದ್ರೆ ಅದು ದೇಶ ವಿರೋಧಿ ಶಕ್ತಿಗಳ ದುರುಪಯೋಗ. ಇವರ ವೈಫಲ್ಯ ಮಾತ್ರ ದೇಶ ಪ್ರೇಮದ ಕೆಲಸ. ಇನ್ನೊಂದೆಡೆ ಬಿಜೆಪಿ ಆಡಳಿತದ ಪೊಲೀಸರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳನ್ನ ಬೇಟೆಯಾಡೋಕೆ ನಿಂತಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಬಿಹಾರ, ಅಸ್ಸಾಂ ಸೇರಿದಂತೆ ಕೆಲವೆಡೆ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಂಧನ ನಡೀತಾ ಇದೆ. ಅಲ್ಲದೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭಾಗಿಯಾದವರ ಹಿನ್ನೆಲೆಯನ್ನ ಕೆಣಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮುಖಚಹರೆ ಗುರುತಿಸುವ ತಂತ್ರಜ್ಞಾನ ಮತ್ತು AI ಅನ್ನ ಬಳಸಿ ಪ್ರತಿಭಟನೆಯಲ್ಲಿ ಭಾಗಿಯಾದವರ ವಿವರಗಳನ್ನ ಕಲೆ ಹಾಕಲಾಗ್ತಾ ಇದೆಯಂತೆ. ಬಿಜೆಪಿ ಆಡಳಿತದ ರಾಜ್ಯದ ಪೊಲೀಸರು ಈಗ ವಿದ್ಯಾರ್ಥಿ ಚಳುವಳಿಯ ಪ್ರತಿಯೊಂದು ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದೆ ಅಂತ ಮಾಹಿತಿ ಇದೆ. ಸಾವಿರಾರು ಪ್ರತಿಭಟನಾಕಾರರ ಮುಖಗಳನ್ನ ಗುರುತಿಸಿ ಅವರ ಹಿನ್ನೆಲೆಯನ್ನ ಜಾಲಾಡುವ ಕೆಲಸ ನಡೀತಾ ಇದೆಯಂತೆ. ಅಂದ್ರೆ ಹೋರಾಟ ನಡೆಸಿದ ವಿದ್ಯಾರ್ಥಿಗಳನ್ನ, ಯುವಕರನ್ನ ಸರ್ಕಾರವೇ ಸಂಶಯದಿಂದ ನೋಡ್ತಾ ಇದೆ ಅಂತ ಆಯ್ತು. ಯಾವುದೇ ಸ್ಪಷ್ಟ ಕಾನೂನು ಚೌಕಟ್ಟುಗಳಿಲ್ಲದೆ ಪ್ರತಿಭಟನಾಕಾರರ ದತ್ತಾಂಶವನ್ನ ಸಂಗ್ರಹಿಸಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದು ನಿಜವೇ ಆಗಿದ್ರೆ ಅದು ಖಾಸಗಿತನದ ಹಕ್ಕಿನ ನೇರ ಉಲ್ಲಂಘನೆಯಾಗತ್ತೆ. ಪ್ರತಿಭಟನಾಕಾರರ ಮಾಹಿತಿ ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ತಡೆಯುವ ಉದ್ದೇಶದಿಂದಲೇ ಈ ರೀತಿ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಇದೆ. ಹೋರಾಟದಲ್ಲಿ ಭಾಗಿಯಾದವರ ಮೇಲೆ ನಿಗಾ ಇಡೋದು, ಅವರಿಗೆ ಸರ್ಕಾರಿ ಸೌಲಭ್ಯ ನೀಡದೆ ಕಾಟ ಕೊಡೋದು, ಆ ಮೂಲಕ ಯುವ ಸಮೂಹವನ್ನ ಬೆದರಿಸಿ ಹೋರಾಟಗಳಿಂದ ತಡೆಯುವ ಕೆಲಸ ಆಗ್ತಾ ಇದೆ. ಫ್ಯಾಸಿಸ್ಟ್ ಪ್ರಭುತ್ವದ ಈ ನಡೆಯನ್ನ ಗೋಧಿ ಮೀಡಿಯಾಗಳು ಸಮರ್ಥಿಸ್ತಾ ಇದೆ. ಈ ಗೋಧಿ ಮೀಡಿಯಾಗಳು ವಿದ್ಯಾರ್ಥಿಗಳನ್ನೇ ಕ್ರಿಮಿನಲ್ಗಳಂತೆ ಬಿಂಬಿಸುವ ಕೆಲಸವನ್ನ ಮಾಡ್ತಾ ಇದೆ.
ಈ ಗೋಧಿ ಮೀಡಿಯಾಗಳು ಒಂದು ದಿನವೂ ಪರೀಕ್ಷಾ ಕ್ರಮವನ್ನ ಪ್ರಶ್ನಿಸಿಲ್ಲ, ಶಿಕ್ಷಣ ಮಂತ್ರಿಯ ರಾಜೀನಾಮೆಯನ್ನ ಕೇಳಿಲ್ಲ. ಆದರೆ ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದಾಗ ಆ ಹೋರಾಟವನ್ನೇ ಪ್ರಶ್ನೆ ಮಾಡಿದೆ. ವಿದ್ಯಾರ್ಥಿಗಳನ್ನ ವಿಲನ್ ಥರ ಚಿತ್ರಿಸಿದೆ. ಈಗ ವಿದ್ಯಾರ್ಥಿಗಳನ್ನ ಕ್ರಿಮಿನಲ್ ಥರ ತೋರಿಸೋಕೆ ಹೊರಟಿದ್ದಾರೆ. ಬಹುಶಃ ಜಂತರ್ ಮಂತರ್ನಲ್ಲಿ ಗೋಧಿ ಮೀಡಿಯಾಗಳಿಗೆ ವಿದ್ಯಾರ್ಥಿಗಳು ಕೊಟ್ಟ ಗಿಫ್ಟ್ ಇದೆಯಲ್ಲ, ಅದಕ್ಕೆ ಪ್ರತೀಕಾರವಾಗಿ ಗೋಧಿ ಮೀಡಿಯಾಗಳು ಈಗ ವಿದ್ಯಾರ್ಥಿಗಳನ್ನ ಕ್ರಿಮಿನಲ್ ಥರ ಬಿಂಬಿಸ್ತಾ ಇರಬಹುದು. ಬಿಜೆಪಿ ಆಡಳಿತದ ಪೊಲೀಸರಿಂದ ಸಿಗೋ ಮಾಹಿತಿಯನ್ನಾಧರಿಸಿ ಕೆಲ ವಿಡಿಯೋ ತುಣುಕುಗಳನ್ನ ಬಳಸಿ ಗೋಧಿ ಮೀಡಿಯಾಗಳು ವಿದ್ಯಾರ್ಥಿಗಳನ್ನ ಪಾತಕಿಗಳ ತರ ಚಿತ್ರಿಸ್ತಾ ಇದ್ದಾರೆ. ಲಕ್ಷಾಂತರ ಜನರು ಭಾಗಿಯಾಗಿದ್ದ ಆಂದೋಲನದಲ್ಲಿ ಒಂದಿಬ್ರು ಅಪರಾಧ ಹಿನ್ನೆಲೆಯ ಜನರು ಇರಬಹುದು, ಕ್ರಿಮಿನಲ್ ಕೇಸ್ ಎದುರಿಸ್ತಾ ಇರುವ ಜನರು ಅಲ್ಲಿರಬಹುದು. ಅದಕ್ಕೆ ಇಡೀ ಹೋರಾಟವನ್ನೇ ಕ್ರಿಮಿನಲ್ಗಳ ಕೂಟ ಅಂತ ಹೇಳೋದು ತಪ್ಪು. ಯಾರೋ ಒಂದಿಬ್ರು ಕ್ರಿಮಿನಲ್ ಹಿನ್ನೆಲೆಯ ಮುಖಗಳನ್ನೇ ತೋರಿಸಿ ಅವರ ಮುಖವನ್ನೇ ಹೋರಾಟದ ಮುಖಗಳನ್ನಾಗಿ ಮಾಡಲು ಈ ಗೋಧಿ ಮೀಡಿಯಾಗಳು ಹರಸಾಹಸ ಮಾಡ್ತಾ ಇದೆ. ಪ್ರಕರಣ ಕೋರ್ಟ್ಗೆ ಹೋಗುವ ಮುನ್ನವೇ ಈ ಗೋಧಿ ಮೀಡಿಯಾಗಳು ಈಗಾಗಲೇ ತೀರ್ಪು ಕೊಟ್ಟಾಗಿದೆ. ಹೋರಾಟಗಾರರನ್ನೇ ಅಪರಾಧಿಗಳನ್ನಾಗಿ ಚಿತ್ರಿಸಿ ಈ ಗೋಧಿ ಮೀಡಿಯಾಗಳೇ ವಿಚಾರಣೆ ಕೂಡ ಶುರು ಮಾಡಿದೆ, ತೀರ್ಪು ಕೂಡ ಕೊಟ್ಟು ಬಿಟ್ಟಿದೆ. ನಾವು ಹೀಗೆ ಮಾಡಿದ್ರೆ ಹೋರಾಟದಲ್ಲಿ ಜನಸಾಮಾನ್ಯರು ಹೆದರ್ತಾರೆ, ಮುಜುಗರ ಅನುಭವಿಸ್ತಾರೆ, ಮಾನಸಿಕ ನೆಮ್ಮದಿ ಕಳೆದುಕೊಳ್ತಾರೆ, ಮುಂದಕ್ಕೆ ಹೋರಾಟದಲ್ಲಿ ಭಾಗಿಯಾಗಲು ಹಿಂದೇಟು ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿ ಈ ಗೋಧಿ ಮೀಡಿಯಾಗಳಿದೆ. ಆದರೆ ಈ ಗೋಧಿ ಮೀಡಿಯಾಗಳಿಗೆ ಜೆನ್ಜಿ ಪೀಳಿಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಆ ಜನಾಂಗ ನಿಮ್ಮ ನ್ಯೂಸ್ ಚಾನೆಲ್ ನೋಡುವವರಲ್ಲ, ನಿಮ್ಮ ನೆಗೆಟಿವ್ ನ್ಯೂಸ್ಗಳಿಗೆ ಕೇರ್ ಕೂಡ ಮಾಡುವವರು ಅಲ್ಲ. ಅವರಿಗೆ ಗೋಧಿ ಮೀಡಿಯಾಗಳು ಏನು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವರು ಗೋಧಿ ಮೀಡಿಯಾಗಳ ನೆರೇಟಿವ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವರು ವೇಗವಾಗಿ ನುಗ್ತಾರೆ, ಅದೇ ವೇಗದಲ್ಲಿ ತಮ್ಮ ಕೆಲಸ ಮುಗಿಸಿ ಹೋಗ್ತಾರೆ. ಅವರ ಸ್ಪೀಡ್ ಈ ಗೋಧಿ ಮೀಡಿಯಾಗಳ ಮಾಪನಕ್ಕೆ ಸಿಗೋದಿಲ್ಲ. ಹಾಗಾಗಿ ಈ ಗೋಧಿ ಮೀಡಿಯಾಗಳು ತಮ್ಮ ನೆರೇಟಿವ್ ಕಟ್ಟುವ ಹಳೆ ಮಾದರಿಯನ್ನ ಬದಲಾಯಿಸೋದು ಒಳ್ಳೆಯದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.